ರಾಜ್ಯದ ಜನರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯ ಮಧ್ಯೆ ಪ್ರಯಾಣ ದರ ದುಬಾರಿ ಆಗಿದ್ದು ನುಂಗಲಾರದಂತಹ ತುತ್ತಾಗಿ ಪರಿಣಮಿಸಿದೆ. ಇದರ ಮಧ್ಯೆಯೇ ಮತ್ತೊಂದು ಶಾಕ್ ಎದುರಾಗಿದೆ. ಕರ್ನಾಟಕದಲ್ಲಿ ಬೆಲೆ ಏರಿಕೆಯ ಸುಗ್ಗಿ ಶುರುವಾಗಿದೆ. ಬಿಯರ್, ನೀರು, ಹಾಲಿನ ದರ ಏರಿಕೆ ಆಯಿತು. ಜೊತೆಗೆ ಬಸ್, ಮೆಟ್ರೋ ಬೆಲೆ ಏರಿಕೆ ಬಿಸಿಯೂ ತಟ್ಟಿದೆ. ಇದೀಗ ಕರುನಾಡಿನ ಜನರಿಗೆ ಕರೆಂಟ್ ಶಾಕ್ ಕೊಡೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ. ಮನೆಗೆ ಬಂದು ಫ್ಯಾನ್ ಹಾಕಿ ಹಾಯಾಗಿ ನಿದ್ದೆ ಆದ್ರೂ ಮಾಡೋಣ ಅಂದ್ರೆ ಕರೆಂಟ್ ದರ ಹೆಚ್ಚಿಸೋಕೆ ತಯಾರಿ ಆರಂಭವಾಗಿದೆ. ದಿನೇ ದಿನೇ ದುಬಾರಿ ಆಗ್ತಾ ಇದೆ ಕರ್ನಾಟಕ. ವಿದ್ಯುತ್ ದರ ಏರಿಕೆಗೆ ಎಲ್ಲ ಎಸ್ಕಾಂ ತಯಾರಿ. ಶಾಕ್ ಮೇಲೆ ಶಾಕ್ಗೆ ಒಳಗಾಗಿ ಕಂಗಾಲಾಗಿರೋ ಜನರಿಗೆ ಕರೆಂಟ್ ಶಾಕ್ ಕೊಡೋಕೆ ಎಲ್ಲ ಎಸ್ಕಾಂಗಳು ಮುಂದಾಗಿವೆ. ಎಲ್ಲ ಎಸ್ಕಾಂಗಳು ದರ ಏರಿಕೆಗೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ಪ್ರಸ್ತಾವನೆ ಸಲ್ಲಿಸಿವೆ. ಮುಂದಿನ 3 ವರ್ಷಗಳಿಗೆ ಪ್ರತಿ ಯೂನಿಟ್ಗೆ 67 ಪೈಸೆಯಿಂದ 91 ಪೈಸೆವರೆಗೂ ವಿದ್ಯುತ್ ದರ ಏರಿಕೆಗೆ ಪ್ರಸ್ತಾವನೆ ಸಲ್ಲಿಸಿವೆ. ಜೊತೆಗೆ ಜನರ ಅಹವಾಲು ಕೇಳಲು ಫೆಬ್ರವರಿ 17ರವರೆಗೆ ಸಮಯ ನಿಗದಿ ಮಾಡಿದೆ. ಪವರ್ ಪರ್ಚೇಸ್ನ ಕಾಸ್ಟ್ ಏನಿರ್ತದೆ ಅದನ್ನು ಆ್ಯಡ್ ಮಾಡ್ತಾರೆ. ಅಂದರೆ 67 ಪೈಸೆಗೆ ನಿಲ್ಲಲ್ಲ, 67 ಪ್ಲಸ್ 20, 30, 40 ಮೈನಸ್ 1 ಪೈಸೆ 2 ಪೈಸೆ 4 ಪೈಸೆ ಆಗೋರು. ಪ್ಲಸ್ಸು ಇರುತ್ತೆ, ಮೈನಸ್ ಇರುತ್ತೆ. ಸಾಮಾನ್ಯವಾಗಿ ಪ್ಲಸ್ ಇರೋದು ನಮ್ಮ ಜೋಬಿಗೆ ಕತ್ತರಿ ಕೊಡುತ್ತೆ. ಪ್ರಸ್ತುತ 1 ಯೂನಿಟ್ ದರ ₹1.15 ಇದೆ. 2025-26ರಲ್ಲಿ 67 ಪೈಸೆ ಹೆಚ್ಚಳಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. 2026-27ರ ಅವಧಿಗೆ 75 ಪೈಸೆ ಹೆಚ್ಚಳ ಮತ್ತು 27-28ಕ್ಕೆ 91 ಪೈಸೆ ಹೆಚ್ಚಳಕ್ಕೆ ಬೆಸ್ಕಾಂ ಪ್ರಸ್ತಾವನೆ ಸಲ್ಲಿಸಿದೆ. ಹೆಂಗ್ ಸ್ವಾಮಿ ತಡ್ಕೊಳ್ಳುತ್ತೆ ಜೀವ ಅಂತಿದ್ದಾರೆ ಜನ. ಏನಾಗಿದೆ ಅಂದರೆ ಇಷ್ಟೊಂದು ಲಿಮಿಟ್ ಇದೆ. ಅದು ಆ ಲಿಮಿಟ್ ಆದಮೇಲೆ ಫೈನ್ ಹಾಕ್ತಾರೆ ಮತ್ತು ಈಗ ಮತ್ತೆ ಜಾಸ್ತಿ ಮಾಡೋದ್ರಲ್ಲಿ ಏನು ಅರ್ಥ ಕಾಣ್ತಾ ಇಲ್ಲ. ಅನುಕೂಲ ಮಾಡಿ, ಬಡವ್ರಿಗೋಸ್ಕರ ಎಲ್ಲ ಅನುಕೂಲ ಮಾಡಿ. ಗ್ಯಾರಂಟಿ ಏನು ಬೇಕಾಗಿಲ್ಲ. ಗ್ಯಾರಂಟಿ ಬಡವ ಹೆಂಗೋರು ಅವ್ರು ದುಡಿಲೇಬೇಕು. ಅವನಂತೂ ಅವನು ಹಂಗೆ ಫ್ರೀಯಾಗಿ ತಿನ್ನೋದಕ್ಕಾಗಲ್ಲ. ಸಿದ್ದರಾಮಯ್ಯ ಸರ್ಕಾರ ಬರ್ತಿದ್ದಂತೆಯೇ ಕರೆಂಟ್ ಬೆಲೆ ಹೆಚ್ಚಳ ಮಾಡಿತ್ತು. ಇದೀಗ 2ನೇ ಬಾರಿಗೆ ದರ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ. ದೀಪ್ತಿ ತೊಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದ ಜನರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯ ಮಧ್ಯೆ ಪ್ರಯಾಣ ದರ ದುಬಾರಿ ಆಗಿದ್ದು ನುಂಗಲಾರದಂತಹ ತುತ್ತಾಗಿ ಪರಿಣಮಿಸಿದೆ. ಇದರ ಮಧ್ಯೆಯೇ ಮತ್ತೊಂದು ಶಾಕ್ ಎದುರಾಗಿದೆ. ಕರ್ನಾಟಕದಲ್ಲಿ ಬೆಲೆ ಏರಿಕೆಯ ಸುಗ್ಗಿ ಶುರುವಾಗಿದೆ. ಬಿಯರ್, ನೀರು, ಹಾಲಿನ ದರ ಏರಿಕೆ ಆಯಿತು. ಜೊತೆಗೆ ಬಸ್, ಮೆಟ್ರೋ ಬೆಲೆ ಏರಿಕೆ ಬಿಸಿಯೂ ತಟ್ಟಿದೆ. ಇದೀಗ ಕರುನಾಡಿನ ಜನರಿಗೆ ಕರೆಂಟ್ ಶಾಕ್ ಕೊಡೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ. ಮನೆಗೆ ಬಂದು ಫ್ಯಾನ್ ಹಾಕಿ ಹಾಯಾಗಿ ನಿದ್ದೆ ಆದ್ರೂ ಮಾಡೋಣ ಅಂದ್ರೆ ಕರೆಂಟ್ ದರ ಹೆಚ್ಚಿಸೋಕೆ ತಯಾರಿ ಆರಂಭವಾಗಿದೆ. ದಿನೇ ದಿನೇ ದುಬಾರಿ ಆಗ್ತಾ ಇದೆ ಕರ್ನಾಟಕ. ವಿದ್ಯುತ್ ದರ ಏರಿಕೆಗೆ ಎಲ್ಲ ಎಸ್ಕಾಂ ತಯಾರಿ. ಶಾಕ್ ಮೇಲೆ ಶಾಕ್ಗೆ ಒಳಗಾಗಿ ಕಂಗಾಲಾಗಿರೋ ಜನರಿಗೆ ಕರೆಂಟ್ ಶಾಕ್ ಕೊಡೋಕೆ ಎಲ್ಲ ಎಸ್ಕಾಂಗಳು ಮುಂದಾಗಿವೆ. ಎಲ್ಲ ಎಸ್ಕಾಂಗಳು ದರ ಏರಿಕೆಗೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ಪ್ರಸ್ತಾವನೆ ಸಲ್ಲಿಸಿವೆ. ಮುಂದಿನ 3 ವರ್ಷಗಳಿಗೆ ಪ್ರತಿ ಯೂನಿಟ್ಗೆ 67 ಪೈಸೆಯಿಂದ 91 ಪೈಸೆವರೆಗೂ ವಿದ್ಯುತ್ ದರ ಏರಿಕೆಗೆ ಪ್ರಸ್ತಾವನೆ ಸಲ್ಲಿಸಿವೆ. ಜೊತೆಗೆ ಜನರ ಅಹವಾಲು ಕೇಳಲು ಫೆಬ್ರವರಿ 17ರವರೆಗೆ ಸಮಯ ನಿಗದಿ ಮಾಡಿದೆ. ಪವರ್ ಪರ್ಚೇಸ್ನ ಕಾಸ್ಟ್ ಏನಿರ್ತದೆ ಅದನ್ನು ಆ್ಯಡ್ ಮಾಡ್ತಾರೆ. ಅಂದರೆ 67 ಪೈಸೆಗೆ ನಿಲ್ಲಲ್ಲ, 67 ಪ್ಲಸ್ 20, 30, 40 ಮೈನಸ್ 1 ಪೈಸೆ 2 ಪೈಸೆ 4 ಪೈಸೆ ಆಗೋರು. ಪ್ಲಸ್ಸು ಇರುತ್ತೆ, ಮೈನಸ್ ಇರುತ್ತೆ. ಸಾಮಾನ್ಯವಾಗಿ ಪ್ಲಸ್ ಇರೋದು ನಮ್ಮ ಜೋಬಿಗೆ ಕತ್ತರಿ ಕೊಡುತ್ತೆ. ಪ್ರಸ್ತುತ 1 ಯೂನಿಟ್ ದರ ₹1.15 ಇದೆ. 2025-26ರಲ್ಲಿ 67 ಪೈಸೆ ಹೆಚ್ಚಳಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. 2026-27ರ ಅವಧಿಗೆ 75 ಪೈಸೆ ಹೆಚ್ಚಳ ಮತ್ತು 27-28ಕ್ಕೆ 91 ಪೈಸೆ ಹೆಚ್ಚಳಕ್ಕೆ ಬೆಸ್ಕಾಂ ಪ್ರಸ್ತಾವನೆ ಸಲ್ಲಿಸಿದೆ. ಹೆಂಗ್ ಸ್ವಾಮಿ ತಡ್ಕೊಳ್ಳುತ್ತೆ ಜೀವ ಅಂತಿದ್ದಾರೆ ಜನ. ಏನಾಗಿದೆ ಅಂದರೆ ಇಷ್ಟೊಂದು ಲಿಮಿಟ್ ಇದೆ. ಅದು ಆ ಲಿಮಿಟ್ ಆದಮೇಲೆ ಫೈನ್ ಹಾಕ್ತಾರೆ ಮತ್ತು ಈಗ ಮತ್ತೆ ಜಾಸ್ತಿ ಮಾಡೋದ್ರಲ್ಲಿ ಏನು ಅರ್ಥ ಕಾಣ್ತಾ ಇಲ್ಲ. ಅನುಕೂಲ ಮಾಡಿ, ಬಡವ್ರಿಗೋಸ್ಕರ ಎಲ್ಲ ಅನುಕೂಲ ಮಾಡಿ. ಗ್ಯಾರಂಟಿ ಏನು ಬೇಕಾಗಿಲ್ಲ. ಗ್ಯಾರಂಟಿ ಬಡವ ಹೆಂಗೋರು ಅವ್ರು ದುಡಿಲೇಬೇಕು.
ಅವನಂತೂ ಅವನು ಹಂಗೆ ಫ್ರೀಯಾಗಿ ತಿನ್ನೋದಕ್ಕಾಗಲ್ಲ. ಸಿದ್ದರಾಮಯ್ಯ ಸರ್ಕಾರ ಬರ್ತಿದ್ದಂತೆಯೇ ಕರೆಂಟ್ ಬೆಲೆ ಹೆಚ್ಚಳ ಮಾಡಿತ್ತು. ಇದೀಗ 2ನೇ ಬಾರಿಗೆ ದರ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ. ದೀಪ್ತಿ ತೊಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದ ಜನರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯ ಮಧ್ಯೆ ಪ್ರಯಾಣ ದರ ದುಬಾರಿ ಆಗಿದ್ದು ನುಂಗಲಾರದಂತಹ ತುತ್ತಾಗಿ ಪರಿಣಮಿಸಿದೆ. ಇದರ ಮಧ್ಯೆಯೇ ಮತ್ತೊಂದು ಶಾಕ್ ಎದುರಾಗಿದೆ. ಕರ್ನಾಟಕದಲ್ಲಿ ಬೆಲೆ ಏರಿಕೆಯ ಸುಗ್ಗಿ ಶುರುವಾಗಿದೆ. ಬಿಯರ್, ನೀರು, ಹಾಲಿನ ದರ ಏರಿಕೆ ಆಯಿತು. ಜೊತೆಗೆ ಬಸ್, ಮೆಟ್ರೋ ಬೆಲೆ ಏರಿಕೆ ಬಿಸಿಯೂ ತಟ್ಟಿದೆ. ಇದೀಗ ಕರುನಾಡಿನ ಜನರಿಗೆ ಕರೆಂಟ್ ಶಾಕ್ ಕೊಡೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ. ಮನೆಗೆ ಬಂದು ಫ್ಯಾನ್ ಹಾಕಿ ಹಾಯಾಗಿ ನಿದ್ದೆ ಆದ್ರೂ ಮಾಡೋಣ ಅಂದ್ರೆ ಕರೆಂಟ್ ದರ ಹೆಚ್ಚಿಸೋಕೆ ತಯಾರಿ ಆರಂಭವಾಗಿದೆ. ದಿನೇ ದಿನೇ ದುಬಾರಿ ಆಗ್ತಾ ಇದೆ ಕರ್ನಾಟಕ. ವಿದ್ಯುತ್ ದರ ಏರಿಕೆಗೆ ಎಲ್ಲ ಎಸ್ಕಾಂ ತಯಾರಿ. ಶಾಕ್ ಮೇಲೆ ಶಾಕ್ಗೆ ಒಳಗಾಗಿ ಕಂಗಾಲಾಗಿರೋ ಜನರಿಗೆ ಕರೆಂಟ್ ಶಾಕ್ ಕೊಡೋಕೆ ಎಲ್ಲಾ ಎಸ್ಕಾಂಗಳು ಮುಂದಾಗಿವೆ. ಎಲ್ಲಾ ಎಸ್ಕಾಂಗಳು ದರ ಏರಿಕೆಗೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ಪ್ರಸ್ತಾವನೆ ಸಲ್ಲಿಸಿವೆ. ಮುಂದಿನ 3 ವರ್ಷಗಳಿಗೆ ಪ್ರತಿ ಯೂನಿಟ್ಗೆ 67 ಪೈಸೆಯಿಂದ 91 ಪೈಸೆವರೆಗೂ ವಿದ್ಯುತ್ ದರ ಏರಿಕೆಗೆ ಪ್ರಸ್ತಾವನೆ ಸಲ್ಲಿಸಿವೆ. ಜೊತೆಗೆ ಜನರ ಅಹವಾಲು ಕೇಳಲು ಫೆಬ್ರವರಿ 17ರವರೆಗೆ ಸಮಯ ನಿಗದಿ ಮಾಡಿದೆ. ಪವರ್ ಪರ್ಚೇಸ್ನ ಕಾಸ್ಟ್ ಏನಿರ್ತದೆ ಅದನ್ನು ಆ್ಯಡ್ ಮಾಡ್ತಾರೆ. ಅಂದರೆ 67 ಪೈಸೆಗೆ ನಿಲ್ಲಲ್ಲ, 67 ಪ್ಲಸ್ 20, 30, 40 ಮೈನಸ್ 1 ಪೈಸೆ 2 ಪೈಸೆ 4 ಪೈಸೆ ಆಗೋರು. ಪ್ಲಸ್ಸು ಇರುತ್ತೆ, ಮೈನಸ್ ಇರುತ್ತೆ. ಸಾಮಾನ್ಯವಾಗಿ ಪ್ಲಸ್ ಇರೋದು ನಮ್ಮ ಜೋಬಿಗೆ ಕತ್ತರಿ ಕೊಡುತ್ತೆ. ಪ್ರಸ್ತುತ 1 ಯೂನಿಟ್ ದರ ₹1.15 ಇದೆ. 2025-26ರಲ್ಲಿ 67 ಪೈಸೆ ಹೆಚ್ಚಳಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. 2026-27ರ ಅವಧಿಗೆ 75 ಪೈಸೆ ಹೆಚ್ಚಳ ಮತ್ತು 27-28ಕ್ಕೆ 91 ಪೈಸೆ ಹೆಚ್ಚಳಕ್ಕೆ ಬೆಸ್ಕಾಂ ಪ್ರಸ್ತಾವನೆ ಸಲ್ಲಿಸಿದೆ. ಹೆಂಗ್ ಸ್ವಾಮಿ ತಡ್ಕೊಳ್ಳುತ್ತೆ ಜೀವ ಅಂತಿದ್ದಾರೆ ಜನ. ಏನಾಗಿದೆ ಅಂದರೆ ಇಷ್ಟೊಂದು ಲಿಮಿಟ್ ಇದೆ. ಅದು ಆ ಲಿಮಿಟ್ ಆದಮೇಲೆ ಫೈನ್ ಹಾಕ್ತಾರೆ. ಮತ್ತು ಈಗ ಮತ್ತೆ ಜಾಸ್ತಿ ಮಾಡೋದ್ರಲ್ಲಿ ಏನು ಅರ್ಥ ಕಾಣ್ತಾ ಇಲ್ಲ. ಅನುಕೂಲ ಮಾಡಿ, ಬಡವ್ರಿಗೋಸ್ಕರ ಎಲ್ಲ ಅನುಕೂಲ ಮಾಡಿ. ಗ್ಯಾರಂಟಿ ಏನು ಬೇಕಾಗಿಲ್ಲ. ಗ್ಯಾರಂಟಿ ಬಡವ ಹೆಂಗೋರು ಅವ್ರನ್ನ ದುಡಿಲೇಬೇಕು. ಅವನಂತೂ ಅವನು ಹಂಗೆ ಫ್ರೀಯಾಗಿ ತಿನ್ನೋದಕ್ಕಾಗಲ್ಲ. ಸಿದ್ದರಾಮಯ್ಯ ಸರ್ಕಾರ ಬರ್ತಿದ್ದಂತೆಯೇ ಕರೆಂಟ್ ಬೆಲೆ ಹೆಚ್ಚಳ ಮಾಡಿತ್ತು. ಇದೀಗ 2ನೇ ಬಾರಿಗೆ ದರ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ. ದೀಪ್ತಿ ತೊಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದ ಜನರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯ ಮಧ್ಯೆ ಪ್ರಯಾಣ ದರ ದುಬಾರಿ ಆಗಿದ್ದು ನುಂಗಲಾರದಂತಹ ತುತ್ತಾಗಿ ಪರಿಣಮಿಸಿದೆ. ಇದರ ಮಧ್ಯೆಯೇ ಮತ್ತೊಂದು ಶಾಕ್ ಎದುರಾಗಿದೆ. ಕರ್ನಾಟಕದಲ್ಲಿ ಬೆಲೆ ಏರಿಕೆಯ ಸುಗ್ಗಿ ಶುರುವಾಗಿದೆ. ಬಿಯರ್, ನೀರು, ಹಾಲಿನ ದರ ಏರಿಕೆ ಆಯಿತು. ಜೊತೆಗೆ ಬಸ್, ಮೆಟ್ರೋ ಬೆಲೆ ಏರಿಕೆ ಬಿಸಿಯೂ ತಟ್ಟಿದೆ. ಇದೀಗ ಕರುನಾಡಿನ ಜನರಿಗೆ ಕರೆಂಟ್ ಶಾಕ್ ಕೊಡೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ. ಮನೆಗೆ ಬಂದು ಫ್ಯಾನ್ ಹಾಕಿ ಹಾಯಾಗಿ ನಿದ್ದೆ ಆದ್ರೂ ಮಾಡೋಣ ಅಂದ್ರೆ ಕರೆಂಟ್ ದರ ಹೆಚ್ಚಿಸೋಕೆ ತಯಾರಿ ಆರಂಭವಾಗಿದೆ. ದಿನೇ ದಿನೇ ದುಬಾರಿ ಆಗ್ತಾ ಇದೆ ಕರ್ನಾಟಕ. ವಿದ್ಯುತ್ ದರ ಏರಿಕೆಗೆ ಎಲ್ಲ ಎಸ್ಕಾಂ ತಯಾರಿ. ಶಾಕ್ ಮೇಲೆ ಶಾಕ್ಗೆ ಒಳಗಾಗಿ ಕಂಗಾಲಾಗಿರೋ ಜನರಿಗೆ ಕರೆಂಟ್ ಶಾಕ್ ಕೊಡೋಕೆ ಎಲ್ಲಾ ಎಸ್ಕಾಂಗಳು ಮುಂದಾಗಿವೆ. ಎಲ್ಲಾ ಎಸ್ಕಾಂಗಳು ದರ ಏರಿಕೆಗೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ಪ್ರಸ್ತಾವನೆ ಸಲ್ಲಿಸಿವೆ. ಮುಂದಿನ 3 ವರ್ಷಗಳಿಗೆ ಪ್ರತಿ ಯೂನಿಟ್ಗೆ 67 ಪೈಸೆಯಿಂದ 91 ಪೈಸೆವರೆಗೂ ವಿದ್ಯುತ್ ದರ ಏರಿಕೆಗೆ ಪ್ರಸ್ತಾವನೆ ಸಲ್ಲಿಸಿವೆ. ಜೊತೆಗೆ ಜನರ ಅಹವಾಲು ಕೇಳಲು ಫೆಬ್ರವರಿ 17ರವರೆಗೆ ಸಮಯ ನಿಗದಿ ಮಾಡಿದೆ. ಪವರ್ ಪರ್ಚೇಸ್ನ ಕಾಸ್ಟ್ ಏನಿರ್ತದೆ ಅದನ್ನು ಆ್ಯಡ್ ಮಾಡ್ತಾರೆ. ಅಂದರೆ 67 ಪೈಸೆಗೆ